ಅವಧೂತರು ಅಂತಂದರೆ ಬಾಯಿ ಮಾತಿ ಹೇಳಬೇಕಷ್ಟೇ. ಎಲ್ಲ ಆಸೆಗಳು ಇರುತ್ತೆ, ಹೆಸರಿಗೆ ಮಾತ್ರ ಅವಧೂತರು. ಆದರೆ ನಮ್ಮ ಸಕ್ಕರೆ ಪಟ್ಟಣದ ಅವಧೂತರಿಗೆ ಯಾವ ಆಸೆಯೂ ಇಲ್ಲ, ಯಾವ ಆಸೆಯೂ ಇಲ್ಲ. ಅವರಿಗಿರ್ತಕ್ಕಂಥ ಒಂದೇ ಆಸೆ, ಇವರೆಲ್ಲರೂ ಗುರುಭಕ್ತರಾಗಲಿ, ಇವರೆಲ್ಲರೂ ಗುರುಕೃಪೆಗೆ ಪಾತ್ರರಾಗಲಿ ಎಂಬುವಂಥ ಒಂದೇ ಆಸೆ ಅವರಿಗಿದೆ. ಬೇರೆ ಯಾವುದೂ ಅವರಿಗಿಲ್ಲ. ಹಾಗಾಗಿ ನನಗೆ ಅವರನ್ನು ನೋಡಿದರೆ ಅಪಾರವಾದ ಸಂತೋಷ. ಅವರು ಬಂದರು ಅಂತಂದರೆ ನನಗೆ ಅತೀ ಪ್ರಿಯವಾಗುತ್ತೆ. ನಾನು ಅವರನ್ನು ನೋಡಿದರೆ ಅತ್ಯಂತ ಪ್ರಿಯವಾಗುತ್ತದೆ ನನಗೆ. ಅವರಿಗೆ ಗುರುಗಳು ಸಕ್ಕರೆ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿ ಅವರ ಆಕಾಂಕ್ಷೆ. ನಾನು ಅವರ ಮನಸ್ಸಲ್ಲಿ ಬಂದಿದ್ದನ್ನು ಯಾವುದನ್ನು ನನಗೆ ಇವತ್ತಿನವರೆಗೆ ಎಲ್ಲಗಳಿಗಿಲ್ಲ, ಎಲ್ಲಗಳಿಗೂ ಇಲ್ಲ. ಯಾಕೆಂದರೆ ಅವ್ರಿಗೂ ನನಗೂ ಆ ರೀತಿಯಾಗಿ ಒಂದು ನೆಂಟು ಬಂದ್ಬಿಟ್ಟಿದೆ. ಅವರು ಗುರುಗಳು ಸಕ್ಕರೆ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿದರೆ ನಾನು ಹೇಳಿ ಖಂಡಿತ ಬರ್ತೀನಿ. ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ಅಮ್ಮನವರು ನೆರವೇರಿಸ್ತಾರೆ. ಅದು ಅಮ್ಮನವ್ರ ಕರ್ತವ್ಯ. ನಿಮ್ಮ ಮನಸ್ಸಲ್ಲಿ ಬಂದು ನೆರವೇರಿಸಲೇಬೇಕು. ನಾನು ಹೇಳಿದೆ, ನಾನು ಈ ಸರ್ ಮೈಸೂರಿಂದ ಬರ್ತಾ ಸಕ್ಕರೆ ಪಟ್ಟಣಕ್ಕೆ ಬಂದೇ ನಾನು ಶೃಂಗೇರಿಗೆ ಹೋಗ್ತೀನಿ ಅಂತ ಹೇಳಿ ಅವರು ಇಷ್ಟೊಂದು ಜನರಿಗೆ ಗುರುಭಕ್ತಿಯನ್ನು ಕಲಿಸಿಕೊಟ್ಟಿದ್ದಾರೆ. ಅದು ಬೇರೆ ಯಾರೂ ಇಂಥ ಕೆಲಸ ಮಾಡಿಲ್ಲ. ಗುರುಭಕ್ತಿ ಅಂತಂದ್ರೆ ಯಾವ ವಿಧವಾದಂತಹ ಒಂದು ಅದರಲ್ಲಿ ಬೇರೆ ಯಾವ ವ್ಯಾಜ ಎಂಬುದಿಲ್ಲ, ಅವ್ಯಾಜವಾದಂತಹ ಗುರುಭಕ್ತಿ. ಆ ಗುರುಭಕ್ತಿ ಅಂದರೆ ಹೇಗಿರಬೇಕು ಅಂತಂದ್ರೆ ನಮಗೆ ಗುರುಗಳ ಒಂದು ನೋಟ ಸಾಕು. ಅವರು ನಮ್ಮನ್ನು ಮಾತಾಡಿಸಲು ಬೇಕಾಗಿಲ್ಲ. ಗುರುಗಳು ನಮ್ಮ ಕಡೆ ನೋಡಿದರು, ನಾವು ಕೃತಾರ್ಥರಾಗಲಿ. ಇಂಥ ಭಾವನೆಯನ್ನು ಅವರು ಧರಿಸಿದ್ದಾರೆ. ಅದು ಬರೋದು ಬಹಳ ಅಪರೂಪ. ಬಹಳ ಜನರಿಗೆ ಏನ್ರೆ ಗುರು ನಮ್ಮನ್ನು ಮಾತಾಡಿಸಿಲ್ಲ, ಏನು ಹಾಗೆ ಹೋಗ್ಬಿಟ್ರು, ಅದು ಗುರುಭಕ್ತಿ ಅಲ್ಲವೇ ಅಲ್ಲ. ಅಂಥವನು ಭಕ್ತ ಅಲ್ಲವೇ ಅಲ್ಲ. ಹೇಗಿರಬೇಕು ಅಂತಂದರೆ ಗುರುಗಳು ನಮ್ಮ ಕಡೆಗೆ ನೋಡಿದ್ರು, ನಾವು ಧನ್ಯರಾದ್ವಿ. ಇಂಥ ಭಕ್ತಿಯನ್ನ ಅವಧೂತರು ತಮ್ಮ ಶಿಷ್ಯರು ಎಲ್ಲರಿಗೂ ಕೂಡ ಕಲಿಸಿದ್ದಾರೆ. ಹಾಗಾಗಿ ಅವಧೂತರ ಶಿಷ್ಯರೆಲ್ಲವರು ಅದೇ ರೀತಿಯಾದಂತಹ ಒಂದು ಸಂಸ್ಕಾರದಿಂದ ಇದ್ದಾರೆ. ಹಾಗಾಗಿ ನನಗೆ ಇಲ್ಲಿ ಬಂದರೆ ಆಗುವ ಸಂತೋಷ ಅಷ್ಟಿಷ್ಟ. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಪರಿಪೂರ್ಣವಾಗಿ ಆಶೀರ್ವಾದ ಮಾಡ್ತಿದ್ದೇನೆ. ಇದೇ ವಿಧವಾದಂತಹ ಈ ಭಕ್ತಿ ನಿಮ್ಮಲ್ಲಿ ಸದಾ ಇರಲಿ. ಭಗವಂತನ ಕೃಪೆ ನಿಮ್ಮ ಮೇಲೆ ಯಾವತ್ತೂ ಇರಲಿ ಅಂತೇಳಿ ನನ್ನ ಈ ಮಾತು ಮುಗಿಸ್ತೀನಿ.